ಕಾನೂನು ಹೋರಾಟವನ್ನೇ ಮಾಡಬೇಕಾಗಿದೆ. ಮೈಸೂರಿನಲ್ಲಿ ಸಿಎಂ ಬೆಂಬಲಿಸಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮಾಜಿ ಸಂಸದ ಪ್ರತಾಪ್ ಸಿಂಹಗೆ ಪ್ರತಿಭಟನೆಯ ಬಿಸಿ ತಟ್ಟಿದೆ. ಪ್ರತಾಪ್ ಸಿಂಹ ಎದುರೇ ರಾಜ್ಯಪಾಲರಿಗೆ ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯಪಾಲರು ಮಾಡಿದ ತಪ್ಪಲ್ವಾ ಅಂತ ಪ್ರತಾಪ್ ಸಿಂಹಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ನಾನು 1 ತಿಂಗಳ ಹಿಂದೆಯೇ ಸಿಎಂಗೆ ಹೇಳಿದ್ದೆ, ಎಲ್ಲಾ ಸೈಟ್ ವಾಪಸ್ ಕೊಟ್ಟು ತನಿಖೆಯನ್ನ ಮಾಡಿಸಿ ಅಂತ ನಾನು ಹೇಳಿದ್ದೆ ಅಂತ ಪ್ರತಾಪ್ ಸಿಂಹ ಅವರು ಹೇಳ್ತಾರೆ. ನನ್ನ ಮಾತನ್ನ ಸಿಎಂ ಕೇಳಲಿಲ್ಲ ಅಂತ ಪ್ರತಾಪ್ ಸಿಂಹ ಅವರು ಹೇಳಿದ್ದಾರೆ ಅಲ್ಲಿರುವಂತ ಪ್ರತಿಭಟನಾಕಾರರು. ಇಡೀ ರಾಜ್ಯಾದ್ಯಂತ ಹೋಗಿ ಬಿಜೆಪಿ ಆಗಿನ ಸರ್ಕಾರವನ್ನು 40% ಸರ್ಕಾರ 40% ಸರ್ಕಾರ ಅಂತ ಊರೂರಿಗೆ ಡಂಗುರ ಬಾರಿಸಿದ್ರು. PSI ಹಗರಣ ಅಂತಂದರು, ಹಾಗೆ PCM ಅಂತೇಳಿ ಹೇಳಿದರು. ಹೀಗೆ ತರಾವರಿ ಹೆಸರುಗಳನ್ನ ಹೇಳ್ತಾ ಹಗರಣಗಳನ್ನ ಹೇಳ್ತಾ ಹೋದರು. ಆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 1 ವರ್ಷ 3 ತಿಂಗಳಾದ್ರೂ ಕೂಡ ಈ ಯಾವ ಹಗರಣದ ಬಗ್ಗೆನೂ ಕೂಡ ಒಂದು ಸಣ್ಣ ತನಿಖೆಯನ್ನು ಕೂಡ ಮಾಡಿಸ್ಲಿಕ್ಕೆ ಹೋಗಲಿಲ್ಲ. ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬರೋ ಮುಂಚೆನೂ ಆರೋಪ ಮಾಡ್ತಾರೆ, ಅಧಿಕಾರಕ್ಕೆ ಬಂದಾದ ಮೇಲೂ ಕೂಡ ಆರೋಪವನ್ನು ಮಾಡ್ತಾರೆ. ಈ ಮಧ್ಯದಲ್ಲಿ ರಾಜಕಾರಣಿಗಳು ಎಲ್ಲರೂ ಕೂಡ ದೊಡ್ಡ ದೊಡ್ಡ ರಾಜಕಾರಣಿಗಳು ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡೋರು, ಡಮ್ಮಿ ಕ್ಯಾಂಡಿಡೇಟ್ ಹಾಕ್ಸ್ಕೊಡೋದು, ಸಾರ್ವಜನಿಕರನ್ನು ದಾರಿ ತಪ್ಪಿಸೋದಕ್ಕೋಸ್ಕರ, ಕಾರ್ಯಕರ್ತರನ್ನು ಮಂಗ್ಯ ಮಾಡೋದಕ್ಕೋಸ್ಕರವಾಗಿ ಇವರು ಹೇಳಿಕೆಗಳ ಮೇಲಾಟವನ್ನು ಮಾಡೋರು. ಈಗ ಮೊನ್ನೆ ಪಾದಯಾತ್ರೆ ತೆಗೆದುಕೊಂಡು ಹೋದ ಸಂದರ್ಭದಲ್ಲೂ ಕೂಡ ನಾವು ಮೂಡಾದಲ್ಲಿ ಅಕ್ರಮವಾಗಿ 14 ಸೈಟನ್ನು ಪಡ್ಕೊಂಡಿರೋ ವಿಚಾರ ಪಡೆದಾಗ ಆ ವಿಚಾರವನ್ನು ನಾವು ಕೈಗೆತ್ತಿಕೊಂಡಾಗ ಶಿಕಾರಿಪುರದಲ್ಲಿ ಡಮ್ಮಿ ಕ್ಯಾಂಡಿಡೇಟ್ ಹಾಕ್ಕೊಟ್ಟಿದ್ದು ತಾನೇ ಅಂತೇಳಿ ಅವಾಗ DK ಶಿವಕುಮಾರ್ ಅವರು ಒಪ್ಕೊಳ್ತಾರೆ. ನಾವು ನಾಗರಾಜೇಗೌಡನ ಟಿಕೆಟ್ ಕೊಟ್ಟಿದ್ರೆ ನೀನು ಎಲ್ಲಿರ್ತಿದ್ಯಪ್ಪ ಅಂತ ವಿಜಯೇಂದ್ರ ಅಂತ ಕೇಳ್ತಾರೆ. DK ಶಿವಕುಮಾರ್ ಅವರು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗ್ಬಿಟ್ಟು ಅವರು B ಫಾರ್ಮ್ಗೆ ಸೈನ್ ಹಾಕಿ ನಾಗರಾಜೇಗೌಡಗೆ ಟಿಕೆಟ್ ಕೊಡೋದನ್ನು ತಪ್ಪಿಸಿದವರು ಯಾರು ಕೂಡ ತಪ್ಪಿಸಿರಲಿಲ್ಲ. ಆದರೆ ಅವತ್ತು ಇವರು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ರು. ಇವತ್ತು ಈ ಒಂದು ಪ್ರಕರಣ ಸಂಭವಿಸಿದೆ. ಈ ರಾಜಕಾರಣಿಗಳ ಮಧ್ಯೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಿಂತು ಇನ್ನು ಮುಂದಾದ್ರೂ ಕೂಡ ಕರ್ನಾಟಕದಲ್ಲಿ ಒಂದು ಸ್ವಚ್ಛ ರಾಜಕಾರಣ ನಡೆಯೋದಕ್ಕೆ ಅವಕಾಶ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಹಾಗೆ ಈ ಒಂದು ಪ್ರಾಸಿಕ್ಯೂಷನ್ ಅನ್ನೋದು ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ನೀವು ಹಿಂದೆ ಯಾವ್ಯಾವ ಹಗರಣಗಳ ಬಗ್ಗೆ ನೀವು ಆರೋಪ ಮಾಡ್ತಿದ್ರಿ ಅದ್ರ ಬಗ್ಗೆನೂ ಕೂಡ ನೀವು ತನಿಖೆಗೆ ಆದೇಶ ಮಾಡಿ. ನೀವು ರಾಜಕಾರಣಿಗಳು ದೊಡ್ಡ ದೊಡ್ಡ ರಾಜಕಾರಣಿಗಳು ಯಾರಿದ್ದೀರಿ, ನಿಮ್ಮ ನಡುವೆ ಇರುವಂಥ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತ್ಯವಾಗೋದಕ್ಕೆ ಈ ಒಂದು ಪ್ರಕರಣ. ಈ ಹೋರಾಟ ಈಗ ಕಾನೂನಾತ್ಮಕವಾಗಿ ಕೋರ್ಟ್ನಲ್ಲಿ ಒಂದು ಕಡೆ ನಡೀತಾ ಇದ್ರೆ, ರಾಜಕೀಯವಾಗಿ ಈಗ ದೊಡ್ಡ ಮಟ್ಟದ ಹೋರಾಟ ರಾಜ್ಯದಲ್ಲಂತೂ ನಡೆಯುತ್ತೆ.